ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ಮಂಗಳೂರಿಗೆ ಈ ವಿಶೇಷ ತನಿಖಾ ತಂಡ ತೆರಳುತ್ತೆ ಅಂತ ಹೇಳಲಾಗ್ತಾ ಇದೆ. ಡಿವೈಎಸ್ಪಿ ನೇತೃತ್ವದ ತನಿಖಾ ತಂಡ ಬೆಳ್ತಂಗಡಿಗೆ ಭೇಟಿ ಕೊಡಲಿದೆ. ಬೆಳ್ತಂಗಡಿ ಠಾಣೆಯಿಂದ ಎಸ್ಐಟಿಗೆ ಕೇಸನ್ನ ಹಸ್ತಾಂತರ ಮಾಡಲಾಗುತ್ತೆ. ಕೇಸ್ ಫೈಲ್ ಅನ್ನು ಎಸ್ಐಟಿ ಅಧಿಕಾರಿಗಳು ಇವತ್ತು ಪಡ್ಕೊಳ್ತಾರೆ. ಕೇಸ್ ಡೀಟೇಲ್ಸ್ ಏನೇನು ಅಂತ ನೋಡ್ತಾರೆ. ಇಮಿಡಿಯೇಟ್ ಆಗಿ ಎಸ್ಐಟಿ ತನಿಖೆ ಶುರು ಮಾಡಿ ಅಂತ ಗೃಹ ಸಚಿವರು ಆದೇಶ ಹೊರಡಿಸಿದ್ರು. ಯಾವುದೇ ರೀತಿಯ ವಿಳಂಬ ಮಾಡದೆ ತಕ್ಷಣ ಎಸ್ಐಟಿ ತನಿಖೆಯನ್ನು ಆರಂಭ ಮಾಡಬೇಕು ಅಂತ ಸರ್ಕಾರ ನಿರ್ದೇಶನವನ್ನು ಕೊಟ್ಟಿತ್ತು. ಆ ಪ್ರಕಾರವಾಗಿ ಎಸ್ಐಟಿ ತಂಡ ಇವತ್ತು ದಕ್ಷಿಣ ಕನ್ನಡಕ್ಕೆ ತೆರಳಲಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ಈ ಕೇಸ್ನ ಫೈಲ್ಸ್ ಇದೆ. ಆ ಫೈಲ್ಸ್ನ ಪಡೆದು ಎಸ್ಐಟಿ ಮುಂದಿನ ತನಿಖೆಯನ್ನು ಕೈಗೊಳ್ಳುತ್ತೆ. ಇವತ್ತೇ ಎಸ್ಐಟಿ ಟೀಮ್ ಕೋರ್ಟ್ಗೂ ಕೂಡ ಮನವಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ದೂರು ಕೊಟ್ಟಿರ್ತಕ್ಕಂಥ ಅನಾಮಿಕ ವ್ಯಕ್ತಿಯನ್ನ ವಶಕ್ಕೆ ಪಡೆಯೋದಕ್ಕೆ ಮನವಿ ಮಾಡುವ ಸಾಧ್ಯತೆ ಇದೆ. ಈ ಅನಾಮಿಕನನ್ನ ವಶಕ್ಕೆ ಪಡೆದು ಎಸ್ಐಟಿ ವಿಚಾರಣೆ ಆರಂಭ ಮಾಡುತ್ತೆ. ವಿಚಾರಣೆಯನ್ನ ಆತನಿಂದನೇ ಆರಂಭ ಮಾಡುತ್ತೆ. ಆತ ದೂರು ಕೊಟ್ಟಿರೋದ್ರಿಂದ ಯಾವಾಗ ಈ ಪ್ರಕರಣ ನಡೀತು, ಹೇಗೆ ಆತ ಭಾಗಿಯಾಗಿದ್ದ, ಆತನ ಪಾತ್ರ ಏನು, ಅಲ್ಲಿಂದಲೇ ಎಸ್ಐಟಿ ವಿಚಾರಣೆಯನ್ನ ಆರಂಭ ಮಾಡುತ್ತೆ. ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿದಂತಹ ಅನಾಮಿಕನನ್ನೇ ಮೊದಲು ವಶಕ್ಕೆ ಪಡೆದು ವಿಚಾರಣೆಯನ್ನು ಆರಂಭ ಮಾಡುತ್ತೆ. ಅಜ್ಞಾತ ಸ್ಥಳದಲ್ಲಿ ಈ ವ್ಯಕ್ತಿಯನ್ನ ವಿಚಾರಣೆ ಮಾಡುವ ಸಾಧ್ಯತೆಗಳಿದೆ. ಏನೆಲ್ಲ ಸತ್ಯಗಳು ಹೊರಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಸ್ಐಟಿ ಟೀಮ್ ಇವತ್ತು ಮಂಗಳೂರಿಗೆ ಬರುತ್ತೆ, ಬೆಳ್ತಂಗಡಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ? ಮುಂದಿನ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿಯಲ್ಲಿ ಇರುತ್ತೆ? ಹೌದು ಶ್ರೀಲಕ್ಷ್ಮಿ, ಅಂದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಇದರ ಪ್ರಕರಣದ ತನಿಖೆಗಾಗಿ ಕಳೆದ ಆದಿತ್ಯವಾರ ಎಸ್ಐಟಿ ತಂಡ ರಚನೆಯಾಗಿತ್ತು. ಆ ಬಳಿಕ ಒಂದೊಂದೇ ಕೆಲಸ ಆರಂಭ ಕೂಡ ರಚನೆ ಮಾಡಲಾಗಿತ್ತು. ಒಂದಷ್ಟು ಜನ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಆಲ್ ರೈಟ್, ತಾಂತ್ರಿಕ ದೋಷದಿಂದಾಗಿ ಮಾತು ಸರಿಯಾಗಿ ಕೇಳ್ತಾ ಇಲ್ಲ. ಎನಿವೆ, ಇವತ್ತು ಎಸ್ಐಟಿ ಟೀಮ್ ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಡಲಿದೆ. ಹಾಗೆಯೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ಅಲ್ಲಿ ಫೈಲ್ ಪಡೆದು, ಕೇಸ್ ಫೈಲ್ ಅನ್ನು ಪಡೆದು ಡೀಟೇಲ್ಸ್ ನೋಡ್ತಾರೆ. ಜೊತೆಗೆ ದೂರು ಕೊಟ್ಟಿರ್ತಕ್ಕಂಥ ಅನಾಮಿಕ ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡೆಯುವುದಕ್ಕೆ ಕೋರ್ಟ್ಗೆ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ಮಂಗಳೂರಿಗೆ ಈ ವಿಶೇಷ ತನಿಖಾ ತಂಡ ತೆರಳುತ್ತೆ ಅಂತ ಹೇಳಲಾಗ್ತಾ ಇದೆ. ಡಿವೈಎಸ್ಪಿ ನೇತೃತ್ವದ ತನಿಖಾ ತಂಡ ಬೆಳ್ತಂಗಡಿಗೆ ಭೇಟಿ ಕೊಡಲಿದೆ. ಬೆಳ್ತಂಗಡಿ ಠಾಣೆಯಿಂದ ಎಸ್ಐಟಿಗೆ ಕೇಸನ್ನ ಹಸ್ತಾಂತರ ಮಾಡಲಾಗುತ್ತೆ. ಕೇಸ್ ಫೈಲ್ ಅನ್ನು ಎಸ್ಐಟಿ ಅಧಿಕಾರಿಗಳು ಇವತ್ತು ಪಡ್ಕೊಳ್ತಾರೆ. ಕೇಸ್ ಡೀಟೇಲ್ಸ್ ಏನೇನು ಅಂತ ನೋಡ್ತಾರೆ. ಇಮಿಡಿಯೇಟ್ ಆಗಿ ಎಸ್ಐಟಿ ತನಿಖೆ ಶುರು ಮಾಡಿ ಅಂತ ಗೃಹ ಸಚಿವರು ಆದೇಶ ಹೊರಡಿಸಿದ್ರು. ಯಾವುದೇ ರೀತಿಯ ವಿಳಂಬ ಮಾಡದೆ ತಕ್ಷಣ ಎಸ್ಐಟಿ ತನಿಖೆಯನ್ನು ಆರಂಭ ಮಾಡಬೇಕು ಅಂತ ಸರ್ಕಾರ ನಿರ್ದೇಶನವನ್ನು ಕೊಟ್ಟಿತ್ತು. ಆ ಪ್ರಕಾರವಾಗಿ ಎಸ್ಐಟಿ ತಂಡ ಇವತ್ತು ದಕ್ಷಿಣ ಕನ್ನಡಕ್ಕೆ ತೆರಳಲಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ಈ ಕೇಸ್ನ ಫೈಲ್ಸ್ ಇದೆ. ಆ ಫೈಲ್ಸ್ನ ಪಡೆದು ಎಸ್ಐಟಿ ಮುಂದಿನ ತನಿಖೆಯನ್ನು ಕೈಗೊಳ್ಳುತ್ತೆ. ಇವತ್ತೇ ಎಸ್ಐಟಿ ಟೀಮ್ ಕೋರ್ಟ್ಗೂ ಕೂಡ ಮನವಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ದೂರು ಕೊಟ್ಟಿರ್ತಕ್ಕಂಥ ಅನಾಮಿಕ ವ್ಯಕ್ತಿಯನ್ನ ವಶಕ್ಕೆ ಪಡೆಯೋದಕ್ಕೆ ಮನವಿ ಮಾಡುವ ಸಾಧ್ಯತೆ ಇದೆ. ಈ ಅನಾಮಿಕನನ್ನ ವಶಕ್ಕೆ ಪಡೆದು ಎಸ್ಐಟಿ ವಿಚಾರಣೆ ಆರಂಭ ಮಾಡುತ್ತೆ. ವಿಚಾರಣೆಯನ್ನ ಆತನಿಂದನೇ ಆರಂಭ ಮಾಡುತ್ತೆ. ಆತ ದೂರು ಕೊಟ್ಟಿರೋದ್ರಿಂದ ಯಾವಾಗ ಈ ಪ್ರಕರಣ ನಡೀತು, ಹೇಗೆ ಆತ ಭಾಗಿಯಾಗಿದ್ದ, ಆತನ ಪಾತ್ರ ಏನು, ಅಲ್ಲಿಂದಲೇ ಎಸ್ಐಟಿ ವಿಚಾರಣೆಯನ್ನ ಆರಂಭ ಮಾಡುತ್ತೆ. ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿದಂತಹ ಅನಾಮಿಕನನ್ನೇ ಮೊದಲು ವಶಕ್ಕೆ ಪಡೆದು ವಿಚಾರಣೆಯನ್ನು ಆರಂಭ ಮಾಡುತ್ತೆ. ಅಜ್ಞಾತ ಸ್ಥಳದಲ್ಲಿ ಈ ವ್ಯಕ್ತಿಯನ್ನ ವಿಚಾರಣೆ ಮಾಡುವ ಸಾಧ್ಯತೆಗಳಿದೆ.
ಏನೆಲ್ಲ ಸತ್ಯಗಳು ಹೊರಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಸ್ಐಟಿ ಟೀಮ್ ಇವತ್ತು ಮಂಗಳೂರಿಗೆ ಬರುತ್ತೆ, ಬೆಳ್ತಂಗಡಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ? ಮುಂದಿನ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿಯಲ್ಲಿ ಇರುತ್ತೆ? ಹೌದು ಶ್ರೀಲಕ್ಷ್ಮಿ, ಅಂದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಇದರ ಪ್ರಕರಣದ ತನಿಖೆಗಾಗಿ ಕಳೆದ ಆದಿತ್ಯವಾರ ಎಸ್ಐಟಿ ತಂಡ ರಚನೆಯಾಗಿತ್ತು. ಆ ಬಳಿಕ ಒಳ್ಳೆ ಕೆಲಸ ಗಳನ್ನು ಕೂಡ ರಚನೆ ಮಾಡಲಾಗಿತ್ತು. ಒಂದಷ್ಟು ಜನ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಆಲ್ ರೈಟ್, ತಾಂತ್ರಿಕ ದೋಷದಿಂದಾಗಿ ಮಾತು ಸರಿಯಾಗಿ ಕೇಳ್ತಾ ಇಲ್ಲ. ಎನಿವೆ, ಇವತ್ತು ಎಸ್ಐಟಿ ಟೀಮ್ ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಡಲಿದೆ. ಹಾಗೆಯೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ಅಲ್ಲಿ ಫೈಲ್ ಪಡೆದು, ಕೇಸ್ ಫೈಲ್ ಅನ್ನು ಪಡೆದು ಡೀಟೇಲ್ಸ್ ನೋಡ್ತಾರೆ. ಜೊತೆಗೆ ದೂರು ಕೊಟ್ಟಿರ್ತಕ್ಕಂತಹ ಅನಾಮಿಕ ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡೆಯುವುದಕ್ಕೆ ಕೋರ್ಟ್ಗೆ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ಮಂಗಳೂರಿಗೆ ಈ ವಿಶೇಷ ತನಿಖಾ ತಂಡ ತೆರಳುತ್ತೆ ಅಂತ ಹೇಳಲಾಗ್ತಾ ಇದೆ. ಡಿವೈಎಸ್ಪಿ ನೇತೃತ್ವದ ತನಿಖಾ ತಂಡ ಬೆಳ್ತಂಗಡಿಗೆ ಭೇಟಿ ಕೊಡಲಿದೆ. ಬೆಳ್ತಂಗಡಿ ಠಾಣೆಯಿಂದ ಎಸ್ಐಟಿಗೆ ಕೇಸಿನ ಹಸ್ತಾಂತರ ಮಾಡಲಾಗುತ್ತೆ. ಕೇಸ್ ಫೈಲ್ ಅನ್ನು ಎಸ್ಐಟಿ ಅಧಿಕಾರಿಗಳು ಇವತ್ತು ಪಡ್ಕೊಳ್ತಾರೆ. ಕೇಸ್ ಡೀಟೇಲ್ಸ್ ಏನೇನು ಅಂತ ನೋಡ್ತಾರೆ. ಇಮಿಡಿಯೇಟ್ ಆಗಿ ಎಸ್ಐಟಿ ತನಿಖೆ ಶುರು ಮಾಡಿ ಅಂತ ಗೃಹ ಸಚಿವರು ಆದೇಶ ಹೊರಡಿಸಿದ್ರು. ಯಾವುದೇ ರೀತಿಯ ವಿಳಂಬ ಮಾಡದೆ ತಕ್ಷಣ ಎಸ್ಐಟಿ ತನಿಖೆಯನ್ನು ಆರಂಭ ಮಾಡಬೇಕು ಅಂತ ಸರ್ಕಾರ ನಿರ್ದೇಶನವನ್ನು ಕೊಟ್ಟಿತ್ತು. ಆ ಪ್ರಕಾರವಾಗಿ ಎಸ್ಐಟಿ ತಂಡ ಇವತ್ತು ದಕ್ಷಿಣ ಕನ್ನಡಕ್ಕೆ ತೆರಳಲಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ಈ ಕೇಸ್ನ ಫೈಲ್ಸ್ ಇದೆ. ಆ ಫೈಲ್ಸ್ನ ಪಡೆದು ಎಸ್ಐಟಿ ಮುಂದಿನ ತನಿಖೆಯನ್ನು ಕೈಗೊಳ್ಳುತ್ತೆ. ಇವತ್ತೇ ಎಸ್ಐಟಿ ಟೀಮ್ ಕೋರ್ಟ್ಗೂ ಕೂಡ ಮನವಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ದೂರು ಕೊಟ್ಟಿರ್ತಕ್ಕಂತಹ ಅನಾಮಿಕ ವ್ಯಕ್ತಿಯನ್ನ ವಶಕ್ಕೆ ಪಡೆಯೋದಕ್ಕೆ ಮನವಿ ಮಾಡುವ ಸಾಧ್ಯತೆ ಇದೆ. ಈ ಅನಾಮಿಕನನ್ನ ವಶಕ್ಕೆ ಪಡೆದು ಎಸ್ಐಟಿ ವಿಚಾರಣೆ ಆರಂಭ ಮಾಡುತ್ತೆ. ವಿಚಾರಣೆಯನ್ನ ಆತನಿಂದನೇ ಆರಂಭ ಮಾಡುತ್ತೆ. ಆತ ದೂರು ಕೊಟ್ಟಿರೋದ್ರಿಂದ ಯಾವಾಗ ಈ ಪ್ರಕರಣ ನಡೀತು, ಹೇಗೆ ಆತ ಭಾಗಿಯಾಗಿದ್ದ, ಆತನ ಪಾತ್ರ ಏನು, ಅಲ್ಲಿಂದಲೇ ಎಸ್ಐಟಿ ವಿಚಾರಣೆಯನ್ನ ಆರಂಭ ಮಾಡುತ್ತೆ. ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿದಂತಹ ಅನಾಮಿಕನನ್ನೇ ಮೊದಲು ವಶಕ್ಕೆ ಪಡೆದು ವಿಚಾರಣೆಯನ್ನ ಆರಂಭ ಮಾಡುತ್ತೆ. ಅಜ್ಞಾತ ಸ್ಥಳದಲ್ಲಿ ಈ ವ್ಯಕ್ತಿಯನ್ನ ವಿಚಾರಣೆ ಮಾಡುವ ಸಾಧ್ಯತೆಗಳಿದೆ. ಏನೆಲ್ಲ ಸತ್ಯಗಳು ಹೊರಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಸ್ಐಟಿ ಟೀಮ್ ಇವತ್ತು ಮಂಗಳೂರಿಗೆ ಬರುತ್ತೆ, ಬೆಳ್ತಂಗಡಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ? ಮುಂದಿನ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿಯಲ್ಲಿ ಇರುತ್ತೆ? ಹೌದು ಶ್ರೀಲಕ್ಷ್ಮಿ, ಅಂದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಇದರ ಪ್ರಕರಣದ ತನಿಖೆಗಾಗಿ ಕಳೆದ ಆದಿತ್ಯವಾರ ಎಸ್ಐಟಿ ತಂಡ ರಚನೆಯಾಗಿತ್ತು. ಆ ಬಳಿಕ ಒಳ್ಳೆ ಕೆಲಸ ಗಳನ್ನು ಕೂಡ ರಚನೆ ಮಾಡಲಾಗಿತ್ತು. ಒಂದಷ್ಟು ಜನ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಆಲ್ ರೈಟ್, ತಾಂತ್ರಿಕ ದೋಷದಿಂದಾಗಿ ಮಾತು ಸರಿಯಾಗಿ ಕೇಳ್ತಾ ಇಲ್ಲ. ಎನಿವೆ, ಇವತ್ತು ಎಸ್ಐಟಿ ಟೀಮ್ ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಡಲಿದೆ. ಹಾಗೆಯೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ಅಲ್ಲಿ ಫೈಲ್ ಪಡೆದು, ಕೇಸ್ ಫೈಲ್ ಅನ್ನು ಪಡೆದು ಡೀಟೇಲ್ಸ್ ನೋಡ್ತಾರೆ. ಜೊತೆಗೆ ದೂರು ಕೊಟ್ಟಿರ್ತಕ್ಕಂತಹ ಅನಾಮಿಕ ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡೆಯುವುದಕ್ಕೆ ಕೋರ್ಟ್ಗೆ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ.